ಬದುಕು ಜಟಕ ಬಂಡಿ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನಮಸ್ಕಾರಗಳು. ನಾನಿವತ್ತು ಮೈಸೂರು ಸುತ್ತಾಡ್ತಾ ಇದ್ದೀನಿ. ಆಟೋದಲ್ಲಿ ಸುತ್ತಾಡಿ ಬೇಜಾರಾಗಿ ಕುದುರೆ ಗಾಡಿಲಿ ಹೋಗೋಣ ಅಂತ ಪ್ಯಾಲೇಸ್ ಹತ್ರ ಇರೋ ಜಟ್ಕಾ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಬಂದು ನೋಡಿದಾಗ ಸಾಲಾಗಿ ಟಾಂಗಾ ಕುದುರೆ ಗಾಡಿ ನಿಂತಿದೆ. ಇದನ್ನ ಜಟ್ಕಾ ಗಾಡಿ ಅಂತಲೂ ಕೂಡ ಕರೆಯುತ್ತಾರೆ. ಇನ್ನೊಂದು ಸ್ವಲ್ಪ ಅದಕ್ಕೆ ಲಕ್ಸುರಿ ಟಚ್ ಅಪ್ ಕೊಟ್ಟು ಆ ಕುದುರೆ ಗಾಡಿಗೆ ಸಾರೋಟ್ ಅಂತ ಕೂಡ ಕರೆಯುತ್ತಾರೆ. ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನೊಂದು ಟಾಂಗಾ ಕುದುರೆ ಗಾಡಿನ ಬುಕ್ ಮಾಡಿಕೊಂಡು ರೈಡಿಗೆ ಹೊರಟೆ. ಹಾಗೆ ಅರಮನೆ ಸುತ್ತ ಒಂದು ರೌಂಡ್ ಹಾಕಬೇಕಾದ್ರೆ ಈ ಕುದುರೆ ಗಾಡಿ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಇಂಟ್ರೆಸ್ಟ್ ಬಂತು. ಹಾಗೆ ಹೋಗ್ತಾ ಈ ಕುದುರೆ ಓಡಿಸ್ತಾ ಇರೋರನ್ನ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಕುದುರೆ ಓಡಿಸೋದ್ರಿಂದ ಜೀವನ ಹೇಗೆ ನಡೀತಾ ಇದೆ ಅಂತ ನಾನು ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ ಮಾತಂತೂ ರಿಯಲಿ ನನ್ನ ಹಾರ್ಟ್ ಟಚ್ ಮಾಡ್ತು. ಅವ್ರು ಏನು ಹೇಳಿದ್ರು ಅಂದರೆ, ಇದು ನಮ್ಮ ತಂದೆ ತಾತ ವಂಶ ಪಾರಂಪರೆಯಿಂದ ಬಂದಂತಹ ಕೆಲಸ. ಈ ಟಾಂಗಾ ಕುದುರೆಗಳು ಟ್ರೆಡಿಷ್ನಲ್ ಮತ್ತು ಕಲ್ಚರ್ ಸಿಟಿ ಮೈಸೂರಿಗೆ ಸೊಬಗು ಹೆಚ್ಚಿಸುವ ಕೆಲಸವಾಗಿದೆ. ಇದನ್ನು ಯಾವತ್ತೂ ನಾವು ಬಿಟ್ಕೊಡಲ್ಲ. ಹಾಗೆ ಟೂರಿಸ್ಟಿಂದ ಬಂದಂತಹ ಅಲ್ಪ ಸ್ವಲ್ಪ ದುಡ್ಡಿಂದ ತಮ್ಮ ಜೀವನದ ಜೊತೆಗೆ ಕುದುರೆ ಹೊಟ್ಟೆಯನ್ನು ಕೂಡ ತುಂಬಿಸಬೇಕು. ಅದು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅಂತ ಹೇಳಿದ್ರು. ಎಂಥ ಮಾತು ನೋಡಿ. ಮತ್ತೊಂದು ಮಾತು ಏನು ಹೇಳಿದ್ರು ಅಂದರೆ, ಕೆಲವರು ನಮ್ಮ ಗಾಡಿ ನೋಡಿ ಏನು ಇಷ್ಟೊಂದು ಹಳೆ ಗಾಡಿ ಅಂತಾರೆ. ಆದರೆ ಏನು ಮಾಡೋದು, ಹೊಸ ಗಾಡಿ ತಗೊಂಡು ಅಲಂಕಾರ ಮಾಡೋಕ್ಕೆ ಮಿನಿಮಮ್ 25,000 ಬೇಕು. ಅದಕ್ಕೆ ನಮ್ಮ ತಂದೆ ತಾತನ ಗಾಡಿನ ಅಲ್ಪ ಸ್ವಲ್ಪ ಅಲಂಕಾರ ಮಾಡಿ ಓಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಸರ್ಕಾರದಿಂದನೇ ಸಹಾಯ ಮಾಡ್ತಾರೆ, ಆದರೆ ನಮಗೆ ತೃಪ್ತಿ ಇಲ್ಲ ಅಂತ ಹೇಳಿದ್ರು. ಈ ಕುದುರೆ ಗಾಡಿ ಓಡಿಸುವವರಿಗೆ ತಮ್ಮದೇ ಆದ ಜೀವನ ಇರುತ್ತೆ. ಮೈಸೂರು ದಸರಾ ಸಂದರ್ಭದಲ್ಲಿ ತಮ್ಮಲ್ಲಿ ಇರುವ ಕುದುರೆ ಗಾಡಿಗೆ ಮತ್ತು ಕುದುರೆಗೆ ಟೂರಿಸ್ಟ್ಗಳಿಗೆ ಅಟ್ರಾಕ್ಟ್ ಆಗುವಂತೆ ಅಲಂಕಾರ ಮಾಡಿ ಅರಮನೆ ಸುತ್ತ, ಝೂ, ಲಲಿತಾ ಮಹಲ್, ಸ್ಯಾಂಡಲ್ ಫ್ಯಾಕ್ಟ್ರಿ, ಸಿಲ್ಕ್ ಫ್ಯಾಕ್ಟ್ರಿ, ಚರ್ಚ್ ಮುಂತಾದ ಸ್ಥಳಗಳಿಗೆ ರೌಂಡ್ಸ್ ಹಾಕಿ ಅಲ್ಪ ಸ್ವಲ್ಪ ದುಡಿಮೆ ಮಾಡ್ತಾರೆ. ಕಷ್ಟಪಡುವ ಈ ಟಾಂಗವಾಳಗಳಿಗೆ ಮತ್ತು ಕುದುರೆಗಳಿಗೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ. ಮೈಸೂರಲ್ಲಿ 4-5 ಕಡೆ ಟಾಂಗಾ ಸ್ಟ್ಯಾಂಡ್ಗಳಿದೆ ಅಂತ ನಾನು ತಿಳ್ಕೊಂಡೆ. ನಾಳೆ ನಾನು ಅಲ್ಲಿಗೂ ಹೋಗಿ ಅವ್ರ ಜೊತೆ ಮಾತಾಡಿಸಿ ಅವ್ರ ಕಷ್ಟ ಸುಖನ ತಿಳ್ಕೊಂಡು ಫಿಲಮಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾಳೆ ನೋಡೋಣ ಏನಾಗುತ್ತೆ ಅಂತ. ವೆಲ್ಕಮ್ ಟು ದಿ ಲೈಫ್ ಆಫ್ ಟಾಂಗಾವಾಲ. ನಿನ್ನಂಥ ಕಥೆಗಾರ ಯಾರಿಲ್ಲ, ನೀ ಬರದಂತೆ ಆಡೋರು ನಾವೆಲ್ಲ. ನೋಡಿ, ಅರಮನೆ ಮುಂದೆ ಇರೋ ದೊಡ್ಡ ಗಡಿಯಾರ ಸರ್ಕಲ್ ಹತ್ರ ಲೈಟಿಂಗ್ಸ್ ಹಾಕ್ಕೊಂಡು ಟಾಂಗಾ ಕುದುರೆ ಗಾಡಿ, ಜಟ್ಕಾ ಗಾಡಿ, ಸಾರಟ್ಗಳು ಟೂರಿಸ್ಟ್ ರೈಡ್ಗಾಗಿ ಲೈನಲ್ಲಿದೆ. ಮೈಸೂರು ದಸರಾ ಸೀಸನ್ನಲ್ಲಿ ಇವರ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ.
ಟಾಂಗಾ ಸ್ಟ್ಯಾಂಡ್ಗಳು ಮೈಸೂರಿನಲ್ಲಿ ಕೆಲವೊಂದು ಕಡೆ ಮಾತ್ರ ಇದೆ, ತುಂಬ ಕಡಿಮೆ ಇದೆ. ಯಾವುದೇ ಅದು ಅಂದರೆ ಕುಕ್ರಳ್ಳಿ ಕೆರೆ, RMC, ಪೀಪಲ್ ಪಾರ್ಕ್. ನಾನಿವಾಗ ನೋಡೋದಕ್ಕೆ ಬಂದಿರೋದು ಅಗ್ರಹಾರದಲ್ಲಿ ಇರುವ ಟಾಂಗಾ ಸ್ಟ್ಯಾಂಡ್. ಇಲ್ಲಿ ನನಗೊಬ್ಬರು ವ್ಯಕ್ತಿ ಪರಿಚಯ ಆದರು. ಈಗ ಅವರು ತಮ್ಮ ಅನುಭವನ ನಮ್ಮ ಮುಂದೆ ಶೇರ್ ಮಾಡ್ತಾರೆ. ಒಂದು ಟಾಂಗಾನು ನಮ್ಮ ಮೈಸೂರು ಮಹಾರಾಜರ ಕಡೆಯಿಂದ ಇದು ಬಂದಿರೋದು. ನಮ್ಮ ವಂಶ ಪಾರಂಪರೆ ಇದು ಟಾಂಗಾ ನಡೆಸ್ಕೊಂಡು ನಾವು ಬಂದಿದ್ದೀವಿ. ಇದು ಪೂನಾದು ಟಾಂಗಾ, ಮೈಸೂರು ಮಹಾರಾಜರು ಈ ಥರ ಶಾಪಲ್ಸನ್ ಟಾಂಗಾ ಅಂತ ಇದನ್ನು ಅವರು ನಾಲ್ವಡೆ ಕೃಷ್ಣರಾಜಂದ್ರವರು ವಂಶ ಪಾರಂಪರೆ ಅಂತ ಅವರೇ ಓನಾಗಿ ಮಡಿಕೊಂಡಿದ್ರು. ಅಲ್ಲಿಂದ ಇವಾಗ ಪಬ್ಲಿಕ್ಗೆ ಬಿಟ್ಟಿದ್ದಾರೆ. 600ರಿಂದ 1,500 ಆಗಿತ್ತು. ಸಿಟಿ ಕಾರ್ಪೊರೇಷನ್ನಲ್ಲಿ ಲೈಸೆನ್ಸು, ಬಿಲ್ಲೆ ಎಲ್ಲ ಪ್ರತಿಯೊಂದು ಇತ್ತು. ಇದನ್ನು ವಂಶ ಪಾರಂಪರೆ ಹಿಂಗೆ ನಡ್ಕೊಂಡು ಬರ್ತಾಯಿದ್ದೀವಿ. ಇದು ಇನ್ನು ಮುಂದೆ ಇದು ವರ್ಷ ನಮಗೆ ಸೌಲಭ್ಯಗಳು ಮಾಡ್ತಾಯಿದ್ರು. ಈಗೇನು ಮಾಡ್ತಾಯಿಲ್ಲ. ನಾವು ಇನ್ನು ಮುಂದೆ ಇದನ್ನು ರಿಪೋರ್ಟ್ ಕೊಟ್ಟು ನಾವು ಮಾಡಿಸ್ಕೋಬೇಕು. ಇದು ಸಾರೋಟ್ ಅಂತ ನರಮ್ ಜ್ಯೋತಿಯಿಂದ 20 ಸಾರೋಟು ಅಂತ ಮಾಡಿದ್ರು. 20 ಗಾಡಿ ಸ್ಟ್ಯಾಂಡು ಅಂತ ಮಾಡಿದ್ರು. ಇವಾಗ ಕುಕ್ನೇರಿ ಕೆರೆ ಅಂತ ಒಂದಿದೆ. ಅದು ಬಿಟ್ಟರೆ ನಮ್ಮ RMC ಹತ್ರ ಇದೆ. ಅದು ಬಿಟ್ಟರೆ ನಮ್ಮ ಇದಿದೆಯಲ್ಲ ಪೀಪಲ್ ಪಾರ್ಕ್ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎದುರುಗಡೆ ಇದೆ. ಅದು ಬಿಟ್ಟರೆ ಇದು ಓಲ್ಡ್, ಇದು ಡಿ ಬನ್ಮಯ್ಯ ಅವರ ಧರ್ಮಪತಿ ಅಂತ ಅವರು ಇದು ಕಟ್ಟಿದ್ದು ಸ್ಟ್ಯಾಂಡ್. ಇದು ಓಲ್ಡು, ಸಿಕ್ಕಾಪಟ್ಟೆ ಓಲ್ಡ್. ಇದು ವರ್ಷ ರಿಪೇರಿ ಮಾಡ್ತಿದ್ರು. ಈಗೇನು ಮಾಡ್ತಾಯಿಲ್ಲ. ಇಲ್ಲಿ ಕುದುರೆ ಒಳಗೆ ಹುಳ ಹಪ್ಪಳೆ ಎಲ್ಲ ಬಂದಿದೆ. ನಾವು ಇತಿಹಾಸ ಏನೂ ಹೇಳಿಲ್ಲ. ಈಗ ಮಾಡಿ ಒಂದು 10 ವರ್ಷ ಆಯಿತು. 10 ವರ್ಷದಿಂದ ಹಿಂದೆ ಇನ್ನೂ ಏನೂ ಮಾಡಿಲ್ಲ. ಈಗ ಯದಿಯೂರು MP ಆಗಿದ್ದಾರೆ. ಅವ್ರ ಹತ್ರ ಹೋಗಿ ಮಹಾಸ್ವಾಮಿಯವ್ರ ಹತ್ರ ನಾವು ಕೇಳಬೇಕು. ಇಂದಿರಾ ಗಾಂಧಿ ಫೀಲ್ಡಲ್ಲಿ 1,500,000 ರೂಪಾಯಿ ಒಂದು ಟಾಂಗಾಗೆ ಲೋನ್ ಕೊಟ್ಟಿದ್ದರು. ಆ ಲೋನು ಟಾಂಗಾಗಳು ಇತಿಹಾಸ ಅರ್ಧ ಜನಕ್ಕೆ ಕೊಟ್ಟರು, ಅರ್ಧ ಜನ ತೀರಿಸಿದ್ರು, ಅರ್ಧ ಜನ ಕಟ್ಟೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಇನ್ಯಾವುದೋ ಸೌಲಭ್ಯ ಇಲ್ಲ. ಆಮೇಲೆ ಇಲ್ಲಿ ಇದು ಧರಮ್ ಜ್ಯೋತಿ ಅಂತ ಮಾಡಿದ್ರು. 20 ಸಾರೋಟ್ ಕೊಡ್ತೀನಿ ಸರ್ಕಾರದಿಂದ, 20 ಇದು ಸಾರೋಟು ಚಾಲನೆ ಮಾಡ್ತೀವಿ ಅಂದರು. ಏನೂ ಮಾಡಲಿಲ್ಲ. ಸೌಲಭ್ಯ ಅಂದರೆ ಇವಾಗ ಟಾಂಗಾ ಮಾಲೀಕರೆಲ್ಲ ಸೇರಿ ಅದು ಏನು ಇಲ್ಲಿ ನೋಡ್ತಾ ಇಲ್ಲ. ವರ್ಷಕ್ಕೆ ಒಂದು ಸತಿ ದಸರಾ ಬಂದಾಗ ಪೈಂಟಿಂಗ್ ಇದೆಲ್ಲ ಮಾಡ್ತಾಯಿದ್ರು. ಈಗ ನಾವು ಕಂಪ್ಲೇಂಟ್ ಕೊಟ್ಟರು ಯಾರೂ ತೊಗೋತಾ ಇಲ್ಲ. ಈಗ ಮಾಡ್ತಾನೂ ಇಲ್ಲ. ಇಲ್ಲಿ ಭಾಳ ತೊಂದರೆ ಆಗ್ಬಿಟ್ಟಿದೆ. ಕುದುರೆಗಳಿಗೆ ನಿಲ್ಲಕ್ಕಾಗಲ್ಲ. ಹುಳಗಳು ಅದು ಇದು ಎಲ್ಲ ಇದಾಗಿದೆ. ಯಾರು ರಿಪೋರ್ಟ್ ಕೊಟ್ಟರು ಯಾರೂ ತೊಗೋತಾ ಇಲ್ಲ. ಇದನ್ನು ನೀವು ಸರಿಪಡಿಸ್ಕೊಡ್ಬೇಕು. ನಮ್ಮ ಇವರಿದ್ದಾರೆ, ಯಾರು ಯದಿಯೂರು, ಅವ್ರಿಗೂ ಈಗ MP ಆಗಿದ್ದಾರೆ. ಅವ್ರಿಗೂ ನಾವು ಹೋಗಿ ದಯವಿಟ್ಟು ಕೈ ಮುಗಿದು ಅವರು ತಾತ ಮುತ್ತಾತಿಂದ ಬಂದಿದೆ, ಅವ್ರಿಗೂ ನಾವು ಕೇಳಬೇಕು ಅಂತ ಇದ್ದೀವಿ. ಈಗ ದಸರಾದಲ್ಲಿ ಅವ್ರೇನೂ ಮಾಡಲಿಲ್ಲ, ನಾವು ತಿಳಿಸೋದಿಲ್ಲ. ಇನ್ನು ಮುಂದೆ ಹೋಗಿ ನಾವು ಅದನ್ನೇನೈತೆ ಬೇಡ್ಕೊತೀವಿ. ಅವರು ಬಂದು ಇದನ್ನು ನಮಗೆ ಮಾಡಿಸ್ಕೊಟ್ರೆ ತುಂಬ ಧನ್ಯವಾದ, ಒಳ್ಳೆಯದು. ರಲ್ಲಿ 7 ಸಾರೋಟ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದವ್ರಿಗೆ ಏನೂ ಕೊಡಲೇ ಇಲ್ಲ. ನರಮ್ ಜ್ಯೋತಿಯಿಂದ 20 ಟಾಂಗಾ ಸ್ಟ್ಯಾಂಡ್ ಮಾಡ್ತೀನಿ ಅಂದರು, ಏನೂ ಮಾಡಲೇ ಇಲ್ಲ. ಇದು ಓಲ್ಡ್ ಸ್ಟ್ಯಾಂಡು. ಈಗ 4 ಸ್ಟ್ಯಾಂಡ್ ಮಾಡಿದ್ದಾರೆ. ಒಂದು ಕುಕ್ನೇರಿ ಕೆರೆ ಹತ್ರ, ಒಂದು RMC ಹತ್ರ, ಇನ್ನೊಂದು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ. ಇಷ್ಟೇ ಮಾಡಿದ್ದಾರೆ. ಇನ್ನೇನು ಇದನ್ನು ಇತಿಹಾಸ ಏನೂ ಮಾಡ್ತಿಲ್ಲ. ಇಲ್ಲಿ ಕಸ ಎತ್ತಾಕು ಅಂದರೆ ಅವರು ನಮಗೆ ಲೇಬರ್ ಕೇಳ್ತಾರೆ. ಕಾರ್ಪೊರೇಷನ್ ರಿಪೋರ್ಟ್ ಮಾಡಿದ್ರೆ ಆವಾಗ ಬಂದು ಇದು ಮಾಡ್ತಾರೆ. ಸ್ವಲ್ಪ ನಮ್ಗೆ ಅನುಕೂಲ, ಕುದುರೆ ಟಾಂಗಾದವ್ರಿಗೆ ಇವ್ರಿಗೆಲ್ಲ ಸಾರೋಟವ್ರಿಗೆ ಸ್ವಲ್ಪ ಅನುಕೂಲ ಮಾಡ್ತಾರೆ.
ಮೈಸೂರಿಗೆ ಬ್ಯೂಟಿ ಮತ್ತು ಅಲಂಕಾರ ಹೆಚ್ಚಿಸುವ ಮೈಸೂರಿನ ಪಾರಂಪರಿಕ ಮತ್ತು ಕಲ್ಚರ್ ಅನ್ನು ಎತ್ತಿ ಹಿಡಿಯುವ ಈ ಕುದುರೆ ಗಾಡಿಯು ಎಂದಿಗೂ ಕಣ್ಮರೆ ಆಗುವುದಿಲ್ಲ. ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಕರ್ತವ್ಯ ನಮ್ಮ ನಿಮ್ಮದಾಗಿದೆ. ಜೈ ಕನ್ನಡಾಂಬೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು.